ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯವಾದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಮಾಲಿಕೆಯಲ್ಲಿ ಪಾಠ 18. ಇಂದಿನ ತರಗತಿಯಲ್ಲಿ ನಾವು ಲಿಂಗಗಳ ಬಗ್ಗೆ ಅಧ್ಯಯನ ಮಾಡೋಣ. ಲಿಂಗ ಒಂದು ನಾಮ ಪ್ರಕೃತಿಯ ಗುರುತು ಅಥವಾ ಚಿಹ್ನೆಯನ್ನು ಲಿಂಗ ಎನ್ನುವರು. ಅದರ 3 ಪ್ರಕಾರಗಳು ಹೀಗಿವೆ: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ನಾಮ ಪ್ರಕೃತಿಯನ್ನ ಗುರುತಿಸುವುದಕ್ಕೆ ನಾವು 3 ಪ್ರಕಾರವನ್ನಾಗಿ ವಿಂಗಡಿಸಿದ್ದೇವೆ. ಒಂದು ಪುಂವಿಶಿಷ್ಟವಾದಂತಹ ನಾಮಪದಗಳು, ಪುಂಲಿಂಗ ಎಂದು ಕರೆಯುತ್ತೇವೆ. ಪುಮಾನ್ ವಿಶಿಷ್ಟವಾದಂತಹ ಲಿಂಗ ಅಂದರೆ ಚಿಹ್ನೆ ಪುಂಲಿಂಗ. ಸ್ತ್ರೀ ವಿಶಿಷ್ಟವಾದಂತಹ ಚಿಹ್ನೆ ಲಿಂಗ ಸ್ತ್ರೀಲಿಂಗ. ನಪುಂಸಕಲಿಂಗ ಎಂದರೆ ಪುಂಲಿಂಗ ಮತ್ತು ಸ್ತ್ರೀಲಿಂಗಕ್ಕೆ ಸೇರದ ಒಂದು ಪ್ರಕಾರ. ಗಮನಿಸಿ ಒಂದೊಂದಾಗಿಯೇ. ಯಾವ ಶಬ್ದವು ಪುರುಷ ರೂಪದ ಅರ್ಥವನ್ನು ನೀಡುವುದೋ ಅದು ಪುಲ್ಲಿಂಗ. ಉದಾಹರಣೆಗೆ ಮುದುಕ, ಕಳ್ಳ, ತಂದೆ, ಮಾವ, ಚಿಕ್ಕಪ್ಪ, ರಾಮ, ವೈದ್ಯ, ಕವಿ ಮೊದಲಾದವುಗಳು. ಉದಾಹರಣೆಯಲ್ಲಿ ಕೊಟ್ಟಂತಹ ಪದಗಳನ್ನು ಗಮನಿಸಿ. ಈ ಪದಗಳು ಪುರುಷ ರೂಪದ ಗಂಡಸು ಎಂಬ ಅರ್ಥವನ್ನ ಕೊಡುವಂಥದ್ದು. ಆದ್ದರಿಂದ ಇವೆಲ್ಲವೂ ಕೂಡ ಪುಂಲಿಂಗ ಶಬ್ದಗಳಿಗೆ ಉದಾಹರಣೆಗಳು. ಇನ್ನು ಸ್ತ್ರೀಲಿಂಗ. ಯಾವ ಶಬ್ದವು ಸ್ತ್ರೀ ರೂಪದ ಅರ್ಥವನ್ನು ನೀಡುವುದೋ ಅದು ಸ್ತ್ರೀಲಿಂಗ. ಉದಾಹರಣೆಗಳನ್ನು ಗಮನಿಸಿ. ಸೀತೆ, ವಿದ್ಯಾರ್ಥಿನಿ, ಮುದುಕಿ, ಅತ್ತೆ, ಚಿಕ್ಕಮ್ಮ, ಹುಡುಗಿ, ತಾಯಿ, ಕವಯಿತ್ರಿ ಮೊದಲಾದವುಗಳು. ಈ ಉದಾಹರಣೆಯಲ್ಲಿನ ಪದಗಳನ್ನು ಗಮನಿಸಿ. ಈ ಪದಗಳನ್ನು ಉಚ್ಚರಿಸಿದಾಗ ಅಥವಾ ಈ ಪದಗಳನ್ನು ಕೇಳಿದಾಗ ಸ್ತ್ರೀ ರೂಪದ ಅರ್ಥವು ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. ಆದ್ದರಿಂದ ಇವುಗಳನ್ನು ನಾವು ಸ್ತ್ರೀಲಿಂಗದ ಪದಗಳು ಎಂದು ಕರೆಯುತ್ತೇವೆ. ಇನ್ನು ನಪುಂಸಕಲಿಂಗ. ಯಾವ ಶಬ್ದವನ್ನು ಪ್ರಯೋಗಿಸಿದಾಗ ಅಥವಾ ಬಳಸಿದಾಗ ಗಂಡು ಅಥವಾ ಹೆಣ್ಣು ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಹೊಳೆಯುವುದೋ ಅದು ನಪುಂಸಕಲಿಂಗ. ಉದಾಹರಣೆಯನ್ನ ಗಮನಿಸಿ. ನೆಲ, ಮನೆ, ಬೆಂಕಿ, ಗಿಳಿ, ಹದ್ದು, ನಾಯಿ, ಮಳೆ, ಮೋಡ, ಬಂಗಾರ, ಬೆಳ್ಳಿ, ಜಲ, ಹೊಳೆ, ನದಿ, ಎಲೆ, ಬಳ್ಳಿ, ಗಿಡ ಮೊದಲಾದವುಗಳು. ಅಂದರೆ ಈ ಶಬ್ದದ ಅರ್ಥವನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಇದು ಪುರುಷ ವಿಶಿಷ್ಟವಾದಂತಹ ಅರ್ಥವೋ ಸ್ತ್ರೀ ವಿಶಿಷ್ಟವಾದಂತಹ ಅರ್ಥವೋ ಎಂಬುದು ಮನಸ್ಸಿಗೆ ಬರುವುದಿಲ್ಲ. ಈ ಉದಾಹರಣೆಗಳನ್ನು ಗಮನಿಸಿ. ಈ ಪದಗಳನ್ನು ಉಚ್ಚರಿಸಿದಾಗ ಅಥವಾ ಪ್ರಯೋಗಿಸಿದಾಗ ಬಳಸಿದಾಗ ಗಂಡಸರು ಎಂಬ ಅರ್ಥವೂ ಕೂಡ ನಮ್ಮ ಮನಸ್ಸಿಗೆ ಹೊಳೆಯುವುದಿಲ್ಲ. ಹೆಂಗಸರು ಎಂಬ ಅರ್ಥವೂ ಕೂಡ ನಮ್ಮ ಮನಸ್ಸಿಗೆ ಹೊಳೆಯುವುದಿಲ್ಲ, ಅಲ್ಲವೇ? ಈ ರೀತಿಯಾದಂತಹ ಪದಗಳನ್ನು ನಾವು ನಪುಂಸಕಲಿಂಗ ಎಂದು ಬಳಸುತ್ತೇವೆ. ಇದು ಕೇವಲ ಭಾಷೆಯ ಒಂದು ವೈಶಿಷ್ಟ್ಯ, ಭಾಷೆಯ ಸೌಂದರ್ಯ, ಭಾಷೆಯ ವ್ಯಾಕರಣದಲ್ಲಿ ಇರುವಂತಹ ನಿಯಮ, ಗುರುತು. ಇನ್ನು ಗಮನಿಸಿ. ಪುಂನಪುಂಸಕ ಎಂಬ ಪ್ರಕಾರವು ಇದೆ. ಲಿಂಗಗಳು 3 ಆದರೂ ಒಮ್ಮೊಮ್ಮೆ ಕೆಲವು ಶಬ್ದಗಳನ್ನು ಪುಲ್ಲಿಂಗ ಹಾಗೂ ನಪುಂಸಕ ಲಿಂಗಗಳೆರಡರಲ್ಲೂ ಕೂಡ ಪ್ರಯೋಗಿಸುವರು. ಅದನ್ನು ಪುಂನಪುಂಸಕ ಲಿಂಗ ಎನ್ನುವರು. ಕೆಲವು ಪದಗಳನ್ನು ಪುಂವಿಶಿಷ್ಟ ಲಿಂಗವಾಗಿಯೂ ಕೂಡ ನಾವು ಬಳಸುತ್ತೇವೆ, ನಪುಂಸಕ ಲಿಂಗವಾಗಿಯೂ ಕೂಡ ಬಳಸುವುದುಂಟು. ಇದು ಭಾಷೆಯ ನಿಯಮ. ಆ ರೀತಿಯಾಗಿ ಭಾಷೆಯಲ್ಲಿ ಬಳಸುವುದನ್ನ ಪುಂನಪುಂಸಕ ಲಿಂಗ ಎಂದು ನಾವು ಕರೆಯುತ್ತೇವೆ. ಪ್ರಧಾನವಾಗಿ ಇರುವುದು 3 ಲಿಂಗಗಳಾದರೂ ಕೂಡ ಈ ರೀತಿಯಾದಂತಹ ಬಳಕೆಗಳನ್ನು ಕೂಡ ನಾವು ಮಾಡುತ್ತೇವೆ. ಅದನ್ನು ಕೂಡ ಗಮನಿಸೋಣ, ಅರ್ಥ ಮಾಡಿಕೊಳ್ಳೋಣ.
ಉದಾಹರಣೆಗೆ ಸೂರ್ಯ ಮೂಡಿತು ಅಂದರೆ ಸೂರ್ಯ ಮೂಡಿದನು ಎಂಬರ್ಥ. ಶನಿಯು ಕಾಡುತ್ತದೆ, ಶನಿಯು ಕಾಡುತ್ತಾನೆ, ಎರಡನ್ನೂ ಕೂಡ ಬಳಸುತ್ತೇವೆ. ಇಲ್ಲಿ ಸೂರ್ಯ ಶನಿ ಎರಡೂ ಲಿಂಗಗಳಲ್ಲೂ ಬಳಕೆಯಾಗಿರುವುದನ್ನ ನಾವು ಕಾಣಬಹುದು. ವಿದ್ಯಾರ್ಥಿಗಳೇ, ಈ ರೀತಿಯಾದಂತಹ ಬಳಕೆಗಳು ನಮ್ಮ ಸಾಹಿತ್ಯದಲ್ಲಿ ಕವಿಗಳು ಮಾಡಿದ್ದಾರೆ, ಗ್ರಂಥಕರ್ತರು ಮಾಡಿದ್ದಾರೆ, ನಮ್ಮ ಹಿರಿಯರು ಮಾಡಿದ್ದಾರೆ. ಆದ್ದರಿಂದ ಅವರು ಮಾಡಿರುವಂತಹ ಬಳಕೆಗಳೇ ನಮಗೆ ಪ್ರಮಾಣ. ಇನ್ನು ಸ್ತ್ರೀ ನಪುಂಸಕಲಿಂಗ ಎಂಬ ಪ್ರಕಾರವನ್ನ ಗಮನಿಸಿ. ಕೆಲವು ಪದಗಳನ್ನು ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗಗಳೆರಡರಲ್ಲೂ ಬಳಸುವುದುಂಟು. ಇದನ್ನು ಸ್ತ್ರೀ ನಪುಂಸಕಲಿಂಗ ಎಂದು ಕರೆಯುತ್ತೇವೆ. ಉದಾಹರಣೆಗಳನ್ನು ಗಮನಿಸಿ. ದೇವತೆ ಒಲಿದಳು, ದೇವತೆ ಒಲಿಯಿತು. ಹುಡುಗಿ ಓದಿದಳು, ಹುಡುಗಿ ಓದಿತು. ಈ ಉದಾಹರಣೆಗಳಲ್ಲಿ ದೇವತೆ ಹಾಗೂ ಹುಡುಗಿ ಶಬ್ದಗಳು ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗಗಳೆರಡರಲ್ಲೂ ಕೂಡ ಬಳಕೆಯಾಗಿರುವುದನ್ನು ನಾವು ಕಾಣುತ್ತೇವೆ. ಆದ್ದರಿಂದ ಈ ರೀತಿಯಾಗಿ ಸ್ತ್ರೀಲಿಂಗ ನಪುಂಸಕಲಿಂಗ ವಿಶಿಷ್ಟವಾದಂತಹ ವಾಕ್ಯಗಳೆರಡರಲ್ಲೂ ಕೂಡ ಬಳಕೆ ಆಗಿರೋದ್ರಿಂದ ಇದು ಸ್ತ್ರೀ ನಪುಂಸಕಲಿಂಗ ಎಂದು ನಾವು ಕರೆಯಬಹುದು. ನಿತ್ಯ ನಪುಂಸಕಲಿಂಗವಾದಂತಹ ಪ್ರಕಾರಗಳನ್ನು ಗಮನಿಸೋಣ. ಕೆಲವು ಪದಗಳು ಯಾವಾಗಲೂ ನಪುಂಸಕಲಿಂಗದಲ್ಲಿಯೇ ಬಳಕೆಯಾಗುವವು. ಇವನ್ನು ನಿತ್ಯ ನಪುಂಸಕಲಿಂಗಗಳೆನ್ನುವರು. ಉದಾಹರಣೆಗಳನ್ನ ಗಮನಿಸಿ. ಶಿಶು ಜನಿಸಿತು, ಜನ ಸೇರಿದೆ, ಕೂಸು ಮಲಗಿದೆ. ಈ ಉದಾಹರಣೆಗಳಲ್ಲಿ ಶಿಶು, ಜನ, ಕೂಸು ಶಬ್ದಗಳು ನಪುಂಸಕಲಿಂಗದಲ್ಲಿಯೇ ಇರುವುದನ್ನು ನಾವು ಕಾಣಬಹುದು. ಅಂದರೆ ಇಲ್ಲಿ ಶಿಶು ಎನ್ನುವಂಥದ್ದು ನಪುಂಸಕಲಿಂಗವಾದಂತಹ ಅರ್ಥದಲ್ಲಿ. ಯಾಕೆಂದರೆ ಸಾಮಾನ್ಯವಾಗಿ ಶಿಶುವು ಗಂಡು ಶಿಶುವು ಇರುವುದುಂಟು, ಹೆಣ್ಣು ಶಿಶುವು ಇರುವುದುಂಟು ಅಲ್ಲವೇ? ಅಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ನಪುಂಸಕಲಿಂಗ ಪದ ವಿಶಿಷ್ಟವಾಗಿ ನಾವು ವಾಕ್ಯಗಳನ್ನು ಬಳಸುತ್ತೇವೆ. ಮುಂದೆ ಗಮನಿಸಿ. ವಾಚ್ಯಲಿಂಗ ಎಂಬ ಪ್ರಕಾರ. ನಾನು, ನೀನು, ತಾನು ಎಂಬ ಸರ್ವನಾಮಗಳು ಒಳ್ಳೆಯ, ಕೆಟ್ಟ, ಬಿಳಿಯ, ಕರಿಯ ಮೊದಲಾದಂತಹ ಗುಣವಾಚಕಗಳು, ಹಲವು, ಕೆಲವು, ಎಲ್ಲ ಈ ರೀತಿಯ ಅನೇಕ ಶಬ್ದಗಳು ಮೂರೂ ಲಿಂಗಗಳಲ್ಲಿಯೂ ಒಂದೇ ರೀತಿ ಪ್ರಯೋಗವನ್ನ ಪಡೆದುಕೊಳ್ಳುತ್ತವೆ. ಆದ್ದರಿಂದ ಇವುಗಳನ್ನು ವಾಚ್ಯಲಿಂಗ ಎಂದು ನಾವು ಹೇಳುತ್ತೇವೆ. ನಾನು ಎಂಬ ಪದವನ್ನು ಬಳಸಿದಾಗ ಯಾವ ವ್ಯಕ್ತಿಯು ಅದನ್ನ ಬಳಸುತ್ತಿದ್ದಾನೋ ಅದನ್ನು ಅವಲಂಬಿಸಿ ಅಲ್ಲಿ ನಿರ್ಧಾರವಾಗುತ್ತದೆ ಅಲ್ಲವೇ? ನಾನು ಹುಡುಗ ಎಂದು ಒಬ್ಬ ಹುಡುಗನು ಹೇಳುತ್ತಾನೆ, ಒಬ್ಬ ಹುಡುಗಿಯು ನಾನು ಹುಡುಗಿ ಎಂದು ಹೇಳುತ್ತಾಳೆ. ಇಲ್ಲಿ ಗಮನಿಸಿ, ನಾನು ಎಂಬ ಪದವು ಪುಲ್ಲಿಂಗವಾಗಿಯೂ ಬಳಸಲ್ಪಟ್ಟಿದೆ, ಸ್ತ್ರೀಲಿಂಗದೊಂದಿಗೂ ಕೂಡ ಬಳಸಲ್ಪಟ್ಟಿದೆ. ಆದ್ದರಿಂದ ಇವುಗಳನ್ನ ನಾವು ಮೂರೂ ಲಿಂಗದಲ್ಲೂ ಬಳಸುವುದರಿಂದ ವಾಚ್ಯಲಿಂಗ ಎಂದು ಇವುಗಳಿಗೆ ನಾವು ಹೆಸರನ್ನು ಕೊಟ್ಟಿದ್ದೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ವಾಕ್ಯಗಳನ್ನ ಗಮನಿಸಿ ಅವುಗಳನ್ನ ಅನ್ಯಲಿಂಗಕ್ಕೆ ಬದಲಿಸಲು ಪ್ರಯತ್ನ ಮಾಡಿ. ಅಭ್ಯಾಸಕ್ಕೋಸ್ಕರ ಈ ವಾಕ್ಯಗಳನ್ನ ನಾನು ಇಲ್ಲಿ ನಿಮ್ಮ ಮುಂದೆ ಕೊಡುತ್ತಿದ್ದೇನೆ. ಮೊದಲಿಗೆ ಬಾಲಕನು ಊಟ ಮಾಡಿದನು. ಇದು ಯಾವ ಲಿಂಗ ವಿಶಿಷ್ಟವಾದಂತಹ ವಾಕ್ಯ ಎಂಬುದನ್ನು ಗಮನಿಸಿ. ಇದು ಪುಂಲಿಂಗ ವಿಶಿಷ್ಟವಾದಂತಹ ವಾಕ್ಯ. ಇದನ್ನ ಸ್ತ್ರೀಲಿಂಗಕ್ಕೆ ಬದಲಿಸಿದಾಗ ಬಾಲಕಿಯು ಊಟ ಮಾಡಿದಳು. ಪ್ರಯತ್ನವನ್ನು ಮಾಡಿ. ಎರಡನೇ ವಾಕ್ಯ ನಟನು ನೃತ್ಯ ಮಾಡಿದನು. ಇದನ್ನ ಸ್ತ್ರೀಲಿಂಗಕ್ಕೆ ಬದಲಿಸೋಣ. ನಟಿಯು ನೃತ್ಯ ಮಾಡಿದಳು. ನೀವು ಕೂಡ ಪ್ರಯತ್ನಿಸಿ. ಮೂರನೇ ವಾಕ್ಯವನ್ನ ನೋಡಿ. ಅವಳು ಅಂಗಡಿಗೆ ಹೋದಳು. ಇದು ಸ್ತ್ರೀಲಿಂಗ ವಿಶಿಷ್ಟವಾದಂತಹ ವಾಕ್ಯ. ಇದನ್ನ ನಾವು ಪುಂಲಿಂಗಕ್ಕೆ ಬದಲಿಸೋಣವೇ? ಪ್ರಯತ್ನಿಸಿ. ಅವನು ಅಂಗಡಿಗೆ ಹೋದನು. ಮುಂದಿನ ವಾಕ್ಯ ಗಾಯಕಿ ಹಾಡು ಹಾಡಿದಳು. ಅಂದರೆ ಗಾಯಕಿಯು ಹಾಡನ್ನು ಹಾಡಿದಳು ಎಂಬ ಅರ್ಥದಲ್ಲಿ. ಇದನ್ನು ನಾವು ಪುಂಲಿಂಗಕ್ಕೆ ಬದಲಿಸೋಣವೇ? ಗಾಯಕನು ಅಥವಾ ಗಾಯಕ
ಹಾಡನ್ನು ಹಾಡಿದನು. ವಿಶೇಷವಾಗಿ ಕರ್ತೃಪದ ಮತ್ತು ಕ್ರಿಯಾಪದದ ಲಿಂಗವನ್ನು ಗಮನಿಸಿ. ಮುಂದಿನ ವಾಕ್ಯ, ರಾಜನು ಅರಮನೆಗೆ ಬಂದನು. ತುಂಬಾ ಸುಲಭವಾದಂತಹ ವಾಕ್ಯ. ವಿದ್ಯಾರ್ಥಿಗಳೇ, ನೀವು ಪ್ರಯತ್ನವನ್ನ ಮಾಡಿ. ರಾಣಿಯು ಅರಮನೆಗೆ ಬಂದಳು. ಸರಿಯಾಗಿದೆ. ಮುಂದಿನ ವಾಕ್ಯವನ್ನ ಪರಿವರ್ತಿಸಲು ಪ್ರಯತ್ನಿಸಿ. ಹುಡುಗರು ಆಟ ಆಡಿದರು. ಇಲ್ಲಿರುವಂತಹ ಕೇವಲ ಕರ್ತೃಪದವನ್ನು ಮಾತ್ರ ನಾವು ಬದಲಿಸಬಹುದು. ಯಾಕೆಂದರೆ ಬಹುವಚನದಲ್ಲಿ ಆಡಿದರು ಎಂಬುದು ಸ್ತ್ರೀಲಿಂಗಕ್ಕೂ ಪುಲ್ಲಿಂಗಕ್ಕೂ ಸಮಾನವಾಗಿದೆ. ಪರಿವರ್ತಿಸೋಣ. ಹುಡುಗಿಯರು, ಹುಡುಗರು ಇದ್ದನ್ನ ಹುಡುಗಿಯರು ಆಟ ಆಡಿದರು. ಮುಂದಿನ ವಾಕ್ಯ, ಅಜ್ಜನು ತೋಟಕ್ಕೆ ಹೋದನು. ಇದನ್ನ ಸ್ತ್ರೀಲಿಂಗವಾಗಿ ಮಾಡಿ ನೋಡೋಣ. ಅಜ್ಜಿಯು ತೋಟಕ್ಕೆ ಹೋದಳು. ಉತ್ತಮವಾದಂತಹ ಪ್ರಯತ್ನ. ಮುಂದಿನ ವಾಕ್ಯಕ್ಕೆ ಪ್ರಯತ್ನವನ್ನು ಮಾಡಿ. ಗೆಳತಿಯರು ಮನೆಗೆ ಬಂದರು. ಸುಲಭವಾದಂತಹ ವಾಕ್ಯ. ಗೆಳೆಯರು ಮನೆಗೆ ಬಂದರು. ಕೇವಲ ಕರ್ತೃಪದವನ್ನು ಮಾತ್ರ ನಾವು ಬದಲಾವಣೆ ಮಾಡಿದ್ದೇವೆ, ಬಹುವಚನ ವಾಕ್ಯವಾದ್ದರಿಂದ. ಅಣ್ಣನು ನಿದ್ದೆ ಮಾಡಿದನು. ಇದನ್ನ ಅನ್ಯಲಿಂಗಕ್ಕೆ ಬದಲಿಸಿದಾಗ ಅಕ್ಕ ನಿದ್ದೆಯನ್ನು ಮಾಡಿದಳು. ಅಕ್ಕ, ಅಕ್ಕಳು ನಿದ್ದೆಯನ್ನು ಮಾಡಿದಳು. ಅಣ್ಣನು ಎಂಬುದು ಪುಲ್ಲಿಂಗವಾದರೆ ಅಕ್ಕ, ಅಣ್ಣ, ಅಕ್ಕ ಎಂಬುದು ಅನ್ಯಲಿಂಗ ರೂಪ. ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ಪಾಠದಲ್ಲಿ ನಾವು ಲಿಂಗಗಳ ವಿಚಾರವನ್ನು ತಿಳಿದುಕೊಂಡಿದ್ದೇವೆ. ಕನ್ನಡದಲ್ಲಿ ಪ್ರಧಾನವಾಗಿ ಪುಂಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಎಂದು ಮೂರೇ ವಿಧ ಇರುವುದು. ಅದರ ಜೊತೆಗೆ ಹೆಚ್ಚಿನ ಅಧ್ಯಯನಕ್ಕೋಸ್ಕರ ನಾವು ಅದರ ಬೇರೆ ಬೇರೆ ಪ್ರಕಾರವನ್ನು ಕೂಡ ಗಮನಿಸಿದ್ದೀವಿ. ಬೇರೆ ಪ್ರಕಾರಗಳು ಅಷ್ಟು ಪ್ರಧಾನವಾಗಿಲ್ಲದಿದ್ದರೂ ನಾವು ಭಾಷೆಯನ್ನು ಬಳಸುವಾಗ ಅವುಗಳನ್ನು ಅವಲೋಕಿಸಬೇಕು, ಅವುಗಳ ಬಗ್ಗೆ ತಿಳಿವಳಿಕೆ ಇರಬೇಕು. ಹೀಗೆ ಈ ವಿಚಾರವನ್ನು ತಿಳಿದುಕೊಂಡು ಕನ್ನಡವನ್ನು ಹೆಚ್ಚು ಹೆಚ್ಚು ಬಳಸೋಣ, ಕನ್ನಡವನ್ನು ಹೆಚ್ಚು ಹೆಚ್ಚು ಬೆಳೆಸೋಣ. ನಾವೆಲ್ಲರೂ ಕೂಡ ಕನ್ನಡ ಮಾತೆಯ ಸೇವೆಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸೋಣ, ಶ್ರಮಿಸೋಣ. ಧನ್ಯವಾದಗಳು. ಮುಂದಿನ ಪಾಠದೊಂದಿಗೆ ನಿಮ್ಮೊಂದಿಗೆ ಬರಲಿದ್ದೇನೆ. ನಮಸ್ಕಾರ.